ಅವನು ರೈಲುಗಳನ್ನ ಏರಿದ್ರೆ ಮುಗ್ದೇ ಹೋಯ್ತು, ಅಲ್ಲೊಂದು ಕೊಲೆ ಅಥವಾ ರೇಪ್ ಕನ್ಫರ್ಮ್ ಆಗ್ತಾ ಇತ್ತು. ಒಂಟಿ ಮಹಿಳೆಯರು ವಿಕಲಚೇತನರನ್ನೇ ಆತ ಟಾರ್ಗೆಟ್ ಮಾಡ್ತಾ ಇದ್ದ. 1 ತಿಂಗಳಿನೊಳಗೆ 5ರನ್ನ ಆತ ಮುಗಿಸ್ಬಿಟ್ಟಿದ್ದ. ಯಾರವನು, ಪೊಲೀಸರಿಗೆ ಹೇಗೆ ತಗ್ಲಾಕೊಂಡ ಅನ್ನುವಂಥ ಡೀಟೇಲ್ಸ್ ಇಲ್ಲಿದೆ ನೋಡಿ. ರಾಹುಲ್ ಜಾಟ್ ಅಲಿಯಾಸ್ ಭೋಲು ಕರ್ಮವೀರ್ ಈಶ್ವರ್ ಜಟ್ ಹರಿಯಾಣದ ರೋಹ್ಟಕ್ ಜಿಲ್ಲೆಯವನು. ವಯಸ್ಸು 29, ಪೋಲಿಯೋ ಪೀಡಿತ, 5ನೇ ಕ್ಲಾಸ್ ಡ್ರಾಪ್ಔಟ್. ಶಾಲೆ ಬಿಟ್ಟವನು ಆಮೇಲೆ ತುಳಿದಿದ್ದು ಕ್ರಿಮಿನಲ್ ಹಾದಿ. ಮೋಸ್ಟ್ ಡೇಂಜರಸ್ ಸೀರಿಯಲ್ ಕಿಲ್ಲರ್ ಅರೆಸ್ಟ್. ತಿಂಗಳೊಳಗೆ 5ರನ್ನ ಕತ್ತು ಜೀರಿಕೊಂದಿದ್ದ ಪಾಪಿ. ನವೆಂಬರ್ 14ರಂದು ಗುಜರಾತ್ನ ಉದುವಾಡ ರೈಲು ನಿಲ್ದಾಣದ ಹಳಿಗಳ ಮೇಲೆ 19ರ ಹರೆಯದ ಯುವತಿಯ ಹೆಣವೊಂದು ಬಿದ್ದಿತ್ತು. ಯುವತಿಯ ಮೇಲೆ ಸತತ ಅತ್ಯಾಚಾರ ನಡೆದಿದ್ದನ್ನ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಖಚಿತಪಡಿಸಿತ್ತು. ಮೃತದೇಹದೊಂದಿಗೆ ಶವ ಸಂಭೋಗವೂ ನಡೆದಿತ್ತು. ತನಿಖೆಗಿಳಿದ ಪೊಲೀಸರಿಗೆ ಶಾಕ್ ಆಗಿದೆ. ಬರೋಬ್ಬರಿ 5,000 ಸಿಸಿಟಿವಿ ತಡಕಾಡಿದ್ದ ಖಾಕಿ. ಯುವತಿಯ ರೇಪ್ ಅಂಡ್ ಮರ್ಡರ್ ಪ್ರಕರಣದ ಜಾಡು ಹಿಡಿದ ಪೊಲೀಸರು ಸುಮಾರು 5,000ಕ್ಕೂ ಅಧಿಕ ಸಿಸಿಟಿವಿಯನ್ನ ತಡಕಾಡಿದ್ರು. ಘಟನೆ ನಡೆದ ರೈಲು ನಿಲ್ದಾಣದಲ್ಲಾಗ್ಲಿ ಅಕ್ಕಪಕ್ಕದಲ್ಲಾಗ್ಲಿ ಎಲ್ಲೂ ಸಿಸಿಟಿವಿಗಳಿರಲಿಲ್ಲ. ಆದ್ರೆ ಮತ್ತೊಂದು ರೈಲು ನಿಲ್ದಾಣದ ಸಿಸಿಟಿವಿಯಲ್ಲೋರ್ವ ಶಂಕಿತ ಕಾಣಿಸಿಕೊಂಡಿದ್ದ. ಆರೋಪಿ ಧರಿಸಿದ್ದ ಟಿ ಶರ್ಟ್ ಮತ್ತು ಯುವತಿ ಕೊಲೆಯಾದ ಸ್ಥಳದಲ್ಲಿ ಸಿಕ್ಕ ಬ್ಯಾಗ್ನಲ್ಲಿದ್ದ ಟಿ ಶರ್ಟ್ ಒಂದೇ ರೀತಿ ಇತ್ತು. ಪೊಲೀಸರು ಬೆನ್ನು ಬೀಳ್ತಾರೆ. उदवाड़ा रेलवे स्टेशन पे सीसीटीवी कैमराज नहीं थे और उदवाड़ा रेलवे स्टेशन की अगल बगल में जिस ट्रैक के बगल में झाड़ियों में बच्ची की लाश मिली थी लड़की की, वहाँ पे भी कोई सीसीटीवीज नहीं थे. इसलिए पहले 2 दिन हमें बहुत मेहनत करनी पड़ी और वापी रेलवे स्टेशन पे वापी की रेलवे पुलिस और हमारी वलसाड़ पुलिस को एक बहुत बड़ी सफलता मिली. जो सीन ऑफ क्राइम था वहाँ पे जो बैग मिली थी उसमें जो टी शर्ट जो मिली थी उस टी शर्ट पहने हुए एक हमें सस्पेक्ट एक व्यक्ति मिला था. और उस कड़ी के मिलने के बाद उस कड़ी के पीछे पूरी मेहनत 10 दिन लगातार वलसाड़ की पुलिस ने करी और उस लगातार प्रयास के बाद 10 दिन के बाद 24 नवंबर को हमें अक्यूज को पकड़ने में सफलता मिली. ಯುವತಿಯ ಹತ್ಯೆ ನಡೆದ 10 ದಿನಗಳ ಬಳಿಕ ಅಂದ್ರೆ ನವೆಂಬರ್ 24ರಂದು ರಾಹುಲ್ನನ್ನ ಪೊಲೀಸರು ಬಂಧಿಸ್ತಾರೆ. ಆವತ್ತು ರಾಹುಲ್ ಬಾಂದ್ರಾ ಭುಜ್ ರೈಲ್ನಲ್ಲಿದ್ದ. ಅಕಸ್ಮಾತ್ ಸ್ವಲ್ಪ ಲೇಟ್ ಆಗಿದ್ರು ಆವತ್ತು ಯಾರ್ದಾದ್ರೂ ಹೆಣ ಬೀಳ್ತಿತ್ತೋ ಏನೋ. ಯಾಕಂದ್ರೆ ರಾಹುಲ್ ಹಿಸ್ಟರಿಯೇ ಅಂತದ್ದು. ಬಹಳ ಹಿಂದಿನಿಂದಲೂ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ರಾಹುಲ್ ಕಳೆದ 25 ದಿನಗಳಲ್ಲಿ 5ರನ್ನ ಕೊಂದು ಹಾಕಿದ್ದ. ಎಲ್ಲ ಕೊಲೆಗಳು ರೈಲಿನಲ್ಲೇ ಸಂಭವಿಸಿತ್ತು. इससे पहले भी राजस्थान राज्य, उत्तर प्रदेश राज्य और हरियाणा के राज्य में उसके खिलाफ 13 से ज़्यादा चोरी, लूट, किडनैपिंग और आर्म्स एक्ट के गुनाह दर्ज है. और इस अक्यूज़ ने ट्रेन में ट्रैवल करने की उसकी पहले से ही आदत है और इस अक्यूज़ ने पिछले 35 दिनों में टोटल 5 मर्डर किए हैं. ಕರ್ನಾಟಕದಲ್ಲೂ ಇಬ್ಬರನ್ನು ಕತ್ತು ಹಿಸುಕಿದ್ದ ಪರಮ ಪಾಪಿ ರಾಹುಲ್ ಪೊಲೀಸರ ವಿಚಾರಣೆ ವೇಳೆ 5 ಮಂದಿಯ ಕೊಲೆ ಮಾಡಿರೋದನ್ನ ಒಪ್ಪಿಕೊಂಡಿದ್ದಾನೆ. ಹೌರಾ ಬಳಿಯ ಕೈತಾರ್ ಎಕ್ಸ್ಪ್ರೆಸ್ ರೈಲಿನಲ್ಲೋರ್ವ ವೃದ್ಧ, ಪುಣೆ ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ರೈಲಿನಲ್ಲಿ ಓರ್ವ ಮಹಿಳೆಯ ಮೇಲೆ ಅತ್ಯಾಚಾರವೆಸಗಿ ಕೊಂದಿದ್ದ. ಯಾದಗಿರಿ ಗುಟ್ಟ ರೈಲು ನಿಲ್ದಾಣದ ಸಮೀಪ ಆಂಧ್ರ ಪ್ರದೇಶದ ಮಹಿಳೆಯ ಮೇಲೆ ಅತ್ಯಾಚಾರವೆಸಗಿ ಹತ್ಯೆಗೈದಿದ್ದಾನೆ. ಕರ್ನಾಟಕದ ಮುಲ್ಕಿಯಲ್ಲೂ ಸಿಗರೆಟ್ ವಿಚಾರಕ್ಕೆ ಓರ್ವ ರೈಲು ಪ್ರಯಾಣಿಕನನ್ನ ಹತ್ಯೆ ಮಾಡಿದ್ದಾನೆ. ರಾಹುಲ್ ಕುಕೃತ್ಯಗಳು ನಡೆಯುತ್ತಿದ್ದುದಲ್ಲ ರೈಲು ಪ್ರಯಾಣದಲ್ಲೇ. ಅದಕ್ಕಾಗಿ ವಿಶೇಷ ಚೇತನರು ಹಾಗೂ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಅವರಿರುವ ಬೋಗಿಯನ್ನೇ ಹೆಚ್ಚು ಹತ್ತಿದ್ದ. ಕೊನೆಗೂ ಪೊಲೀಸರ ಕೈಗೆ ತಗುಲಿಕೊಂಡು ಜೈಲು ಸೇರಿದ್ದಾನೆ. ಬ್ಯೂರೋ ರಿಪೋರ್ಟ್, TV9.